ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮೈಸೂರು ಬೋಂಡನ್ನು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಮಾಡುವ ವಿಧಾನ, ನಾನು 2 ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ನಾನು ಮೈದಾ ಹಿಟ್ಟನ್ನು ತೊಗೊತಿದ್ದೀನಿ ಫ್ರೆಂಡ್ಸ್. ಈಗ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ರೆ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ಈಗ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಹೋಗಬೇಕು. ನಮಗೆ ಎಷ್ಟು ಬೇಕಷ್ಟು, ಜಾಸ್ತಿ ನೀರಾಗಿ ಆಗಬಾರ್ದು ಫ್ರೆಂಡ್ಸ್, ಒಂದು ಹದವಾಗಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ನೋಡಿ, ನಾವು ಕೈಯಿಂದನೂ ಕೂಡ ಮಾಡ್ಬೋದು, ಗಂಟಾಗಿ ಇರಬಾರ್ದು. ಆದರೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಾಂದರೆ ಕೈಯೆಲ್ಲ ಅಂಟಾಗ್ಬಿಡುತ್ತೆ. ಅದಕ್ಕೆ ನಾನು ಸ್ಪೂನಿಂದನೇ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೋಡಿ ಈ ಹದವಾಗಿ ಬರಬೇಕು ಫ್ರೆಂಡ್ಸ್. ನೋಡಿ, ನಾವು ಎಷ್ಟು ಸ್ಮೂತಾಗಿ ಕಲಿಸ್ತೇವೆ ಅಷ್ಟು ಚೆನ್ನಾಗಿರುತ್ತೆ. ಆದರೆ ನಾನು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ಮೇಲೆ ಒಣಗಬಾರ್ದಂತ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನಾನು ಒಂದು 2 ಅವರ್ಸ್ ಮುಚ್ಚಿಡ್ತಾಯಿದ್ದೀನಿ. ಆದರೆ 1 ಅವರ್ ಇದ್ದರೂ ಕೂಡ ಸಾಕು. ಈಗ 2 ಅವರ್ಸ್ ಆಗಿದೆ. ಈಗ ನೋಡಿ ಚೆನ್ನಾಗಾಗಿದೆ. ಇದಕ್ಕೆ ನೀವು ಏನು ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ಆದರೆ ನಾನು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಸ್ವಲ್ಪ ಶುಂಠಿಯನ್ನು ತುರಿದು ಹಾಕ್ತಾಯಿದ್ದೀನಿ. ಈಗ ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಳಗಡೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್. ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು, ಆಗಲೇ ಚೆನ್ನಾಗಿ ಬರುತ್ತೆ. ನಾನು ಒಂದು ಕಡೆ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಕಾದಿದೆ ಫ್ರೆಂಡ್ಸ್. ಈಗ ನಾನು ಹಾಕ್ತಾಯಿದ್ದೀನಿ. ಒಂದು ಹದವಾಗಿ ಆಗಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಒಂದೇ ರೀತಿಯಾಗಿ ಹಾಕ್ಕೊತ ಹೋಗಬೇಕು. ನಮಗೆ ಯಾವ ಸೈಜ್ ಬೇಕು ಆ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ಈ ಥರ ಕೈಯಿಂದ ಬಿಟ್ಟರೆ ಈ ಥರ ಉಂಡೆ ಆಗಿ ಬರಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೊತ ಹೋಗಬೇಕು. ಆಗಲೇ ರುಚಿಯಾಗಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದೆ ಬ್ರೌನ್ ಕಲರ್ ಅಷ್ಟು ಬರಬೇಕು ಫ್ರೆಂಡ್ಸ್, ಆಗಲೇ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸತಿ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೋದು. ನಾನು 2 ನಮೂನೆ ಮಾಡಿ ತೋರಿಸಿದ್ದೀನಿ. ಈ ಥರದಾದರೂ ಆ ಥರದ್ರೂ ನೀವು ಹಾಕ್ಕೊಳ್ಬೋದು. ನೋಡಿಕೆ ಎಷ್ಟು ಚೆನ್ನಾಗಿದೆ. ತಿನ್ನೋದ್ರಲ್ಲಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಇದಕ್ಕೆ ನಾನು ಚಟ್ನಿಯನ್ನು ಮಾಡಿದ್ದೀನಿ. ಆ ರೆಸಿಪಿಯನ್ನು ನಾನು ಇದರಲ್ಲಿ ತೋರಿಸಿಲ್ಲ. ಒಂದು ಚಟ್ನಿಯಿಂದ ನಾವು ಇದರಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಾಗಿದೆ. ನೋಡಿದರೆ ಎಷ್ಟು ತಿನ್ನಬೇಕಂತ ಅನ್ನಿಸ್ತದೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.